ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೇವೆ. ಬಿಸಿಬೇಳೆಬಾತ್ ಮಾಡಲಿಕ್ಕೆ ನಾನು ಸಿಂಪಲ್ಲಾಗಿ ಕ್ಯಾರೆಟು ಬೆನ್ಸು ಹಾಗೂ ಒಂದು ಮೆಣಸಿನ್ಕಾಯಿನ ತಗೊಂಡಿದ್ದೇನೆ. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಈ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಕ್ಯಾರೆಟು, ಬೀನಿಸು, ಆಲೂಗೆಡ್ಡೆ ಇದಿಷ್ಟನ್ನು ಕೂಡ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು, ಬೀನ್ಸನ್ನು ತೊಗೊಂಡಿದ್ದೀನಲ್ಲ, ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಬಿಸಿಬೇಳೆಬಾತಲ್ಲಿ ಚೆನ್ನಾಗಿ ಬೆಂದು ಅದರ ಒಂದು ರಸ ಕೂಡ ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ಲ ತರಕಾರಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಎಲ್ಲ ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬಿಸಿಬೇಳೆಬಾತು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಸೊ ಹಾಗೆಯೇ ನೀವು ನೋಡ್ಬೋದು ನೋಡಿ, ಅಲ್ಲಿ ಆಲೂಗೆಡ್ಡೆ, ಕ್ಯಾರೆಟು, ಮೆಣಸಿನ್ಕಾಯಿ ಇವೆಲ್ಲವನ್ನು ಕೂಡ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಬಿಸಿಬೇಳೆಬಾತು, ಅದರಲ್ಲೂ ನಾನು ಮಾಡೋದು ಬಿಸಿಬೇಳೆಬಾತು ತುಂಬ ಇಷ್ಟ ಎಲ್ಲರಿಗೂ. ಯಾಕೆಂದರೆ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನಷ್ಟೇ ಬಳಸ್ತೇನೆ. ಇದರಲ್ಲಿ ತುಂಬ ಮೆಥಡ್, ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಸೊ ನಾನು ಇವಾಗ ಮನೇಲಿ ಏನಿದೆಯೋ ಅದನ್ನಷ್ಟನ್ನು ಬಳಸಿ ಮಾಡ್ತಾ ಇರುವಂಥದ್ದು. ಸೊ ನಾನು ಇನ್ನೂ ಒಂದು ಬೇರೆ ಸ್ಟೆಪ್ಗಳಲ್ಲಿ ಮಾಡೋ ಥರದ್ದೆಲ್ಲ ಇದೆ. ಅದು ಸಾಧ್ಯವಾದರೆ ನೆಕ್ಸ್ಟ್ ಟೈಮ್ ಏನಾದರೂ ಅದರ ಇನ್ನೂ ತುಂಬ ಚೆನ್ನಾಗಿ ರಿಚ್ಚಾಗಿ ಮಾಡೋ ಥರದ್ದಿದೆ ಬಿಸಿಬೇಳೆಬಾತಲ್ಲೇ ವೆರೈಟಿ ಇದರಲ್ಲಿ. ಸೊ ಅದನ್ನು ಕೂಡ ಆದರೆ ನಾನು ವೀಡಿಯೋನ ಹಾಕ್ತೇನೆ. ಇವಾಗ ಏನು ಮಾಡಿದ್ದೀನೋ ಮನೇಲಿ ಏನಿದೆಯೋ ಅದಷ್ಟನ್ನೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ತಿನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೇನೆ. ಸೊ ನೋಡಿ, ಇವಾಗೆಲ್ಲ ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾರೆಟು, ಬೀನಿಸು, ಆಲೂಗೆಡ್ಡೆ, ಮೆಣಸಿನ್ಕಾಯಿ ಇವು ನಮಗೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಾಗಿ ನಮ್ಮ ಊರುಗಳಲ್ಲಿ ಅಥವಾ ಎಲ್ಲೇ ಹೊರಗಡೆ ಹೋದ್ರೂ ಜಾಸ್ತಿ ಕ್ಯಾರೆಟು, ಬೀನ್ಸು ಈ ತರಕಾರಿಗಳನ್ನು ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಅದರಲ್ಲೂ ಕ್ಯಾರೆಟ್ ಅಂತೂ ಕಣ್ಣಿಗೆ ತುಂಬ ಒಳ್ಳೆಯದು. ಎಷ್ಟು ತಿಂತಿರೋ ಅಷ್ಟು ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಅದರಿಂದ ಈ ತರಕಾರಿಗಳನ್ನು ಮಿಸ್ ಮಾಡದೆ ಬಳಸ್ಕೊಳ್ಳಿ, ತಿನ್ನಿ, ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೊಳ್ಬಹುದು. ಅದಲ್ಲದೆ ನಾನು ಈಗ ಒಂದು ಟೊಮೊಟೊವನ್ನು ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈ ತರಕಾರಿ ಜೊತೆಗೇ ಎಲ್ಲವನ್ನು ಒಂದು ಕಡೆ ಕುಕ್ಕರಲ್ಲಿ ನೀರನ್ನು ಹಾಕಿದ್ದೇನೆ. 1 ಲೀಟ್ರಷ್ಟು ನೀರು ಸಿಮ್ಮುರಿಯಲ್ಲಿ ಇಟ್ಟಿದ್ದೇನೆ ನೀರನ್ನು. ಈಗ ಏನು ತರಕಾರಿ ಎಲ್ಲ ಹಾಕಿದ್ನಲ್ಲ, ಅದಾದ ನಂತರ ನಾನು ಶೇಂಗಾವನ್ನು ತಗೊಂಡಿದ್ದೇನೆ. ಶೇಂಗಾ ಒಂದು 100 ಗ್ರಾಮ್ ಅಥವಾ 150 ಗ್ರಾಮ್ ಅಷ್ಟು ಇರ್ಬೋದು ಶೇಂಗಾ. ಅಷ್ಟನ್ನು ತಗೊಂಡು ಇದು ಹಾಕ್ಕೊಳ್ತಾ ಇದ್ದೇನೆ. ಏನಕ್ಕೆ ನಾನು ಇಷ್ಟು ಶೇಂಗಾವನ್ನು ತಗೊಳ್ತೇನೆ ಅಂತ ಹೇಳಿದ್ರೆ, ನಾನು ಬಟಾಣಿಯನ್ನು ಹಾಕ್ತಾಯಿಲ್ಲ. ಸೊ ಬಟಾಣಿ ಬದಲಿಗೆ ಶೇಂಗಾವನ್ನು ಹಾಕ್ತಾಯಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಶೇಂಗಾವನ್ನೇ ಹಾಕ್ಕೊಂಡಿರ್ತೇನೆ. ಇದು ಶೇಂಗಾ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತಲ್ಲಿ ತಿಂತಾಯಿದ್ರೆ, ಸಖತ್ತು ಟೇಸ್ಟಿ. ಅದಲ್ಲದೆ ನಾನು ಒಂದು 3/4 ಕಪ್ಪಷ್ಟು, ಅಂದರೆ ಒಂದು 3/4 ಬೌಲು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಅಕ್ಕಿಯನ್ನು 3/4 ಬೌಲಷ್ಟು ತಗೊಂಡಿದ್ದೇನೆ. ಈಗ ಎರಡನ್ನೂ ಕೂಡ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ. ತೊಳೆದು ಸಪ್ರೇಟ್ ಮಾಡ್ಕೊಳ್ಳೋಣ. ಆ ನೀರೆಲ್ಲ ಸೋದಿಸಿ ಈಗೇನು ಒಂದು ಕುಕ್ಕರಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಅವೆಲ್ಲ ತರಕಾರಿ ಜೊತೆಗೆ ಇದನ್ನು ಕೂಡ ಹಾಕ್ಕೊಳ್ಳೋಣ ಬನ್ನಿ. ಒಂದೊಂದು ತರಕಾರಿ ಒಂದೊಂದು ಆರೋಗ್ಯವನ್ನು ಕೂಡ ಹೇಳುತ್ತೆ. ಅದರಲ್ಲೂ ಟೊಮೊಟೊ ಭಾಳನೇ ಒಳ್ಳೆಯದು. ಟೊಮೊಟೊ ನಮಗೆ ತುಂಬಾ ಇಷ್ಟ. ಟೊಮೊಟೊ ಇಲ್ಲದೇ ಸಾಂಬಾರು ಮಾಡಲ್ಲ ಈಗಿನ ದಿನಗಳಲ್ಲಿ. ಸೊ ಹಿಂದೆ ಎಲ್ಲ ಹುಣಸೆ ಹಣ್ಣನ್ನು ಬಳಸ್ತಾಯಿದ್ರು. ಅದರ ಬದಲಿಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಟೊಮೊಟೊ ಬಳಸ್ತಾರೆ. ಅದಲ್ಲದೆ ಹುಣಸೆ ಹಣ್ಣು ಕೂಡ ಬಳಸ್ತಾರೆ, ಬಟ್ ಜಾಸ್ತಿ ಟೊಮೊಟೊ ಬಳಸ್ತಾರೆ. ಸೊ ನೋಡಿ, ಈಗ ಇದೆಲ್ಲ ಹಾಕ್ಕೊಳ್ಳೋಣ. ಈಗ ಹೀಗೆ ಹಾಕ್ಕೊಳ್ಬೇಕೆಲ್ಲವನ್ನು. ಅಕ್ಕಿ ಬೇಳೆ ಎಲ್ಲ ತೊಳೆದು ಹಾಕ್ಕೊಳ್ಳೋದ್ರಿಂದ ಬಿಸಿಬೇಳೆಬಾತು ಕೂಡ ಬೇಗ ಆಗುತ್ತೆ. ಇದನ್ನು ಬಿಸಿಬೇಳೆಬಾತಿಗೆ ನಾವು ಎಷ್ಟು ವಿಷಲ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ, ಒಂದು 2 ವಿಷಲ್ ಆದರೂ ಸಾಕು. 2 ಅಥವಾ 3 ವಿಷಲ್ಲು. ತುಂಬ ಚೆನ್ನಾಗಿ ಬೆಂದಿರುತ್ತೆ ರೈಸ್ ಕೂಡ, ಸ್ಮೂತಾಗಿ ಚೆನ್ನಾಗಿರುತ್ತೆ ತರಕಾರಿಗಳ ಜೊತೆ ಎಲ್ಲ. ಸೊ ಈ ರೀತಿ ಎಲ್ಲ ಹಾಕಿದ ನಂತರ ಎಲ್ಲವನ್ನು ತೊಳೆದು ಹಾಕ್ಕೊಂಡ ನಂತರ ಅದಕ್ಕೆ ನಾವು ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, 1 ಡ್ರಾಪಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದರ ಜೊತೆಗೇ. ಏನಕ್ಕೆ ನಾನು 1 ಡ್ರಾಪಷ್ಟು ಎಣ್ಣೆಯನ್ನು ಕೂಡ ಹಾಕ್ತೀನಿ ಅಂತ ನೀವು ನೋಡ್ಬೋದು.
ಈಗ ನಾನು 1 ಡ್ರಾಪಷ್ಟು ಎಣ್ಣೆ ಹಾಕೋದು. ಹಾಕಿರುವಂಥ ತರಕಾರಿಗಳು, ಅಕ್ಕಿ, ಬೇಳೆ ಎಲ್ಲ ಕೂಡ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬೇಗ ಬೇಯುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಡ್ರಾಪಷ್ಟು ಹಾಕಿದ್ದೀನಿ ಎಣ್ಣೆನ. ಅದಾದ ನಂತರ ನೀವು ನೋಡ್ತಾ ಇದ್ದೀರಾ, ಈ ಬೌಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅಂದರೆ ಇದು ಚಿಕ್ಕ ಬೌಲು. ನಾನು ಇದು ಒಂದು ಎಷ್ಟು ಒಂದು 3 ಜನ ತಿನ್ನುವಷ್ಟು ಮಾಡ್ತಾ ಇರುವಂಥದ್ದು, ಕಡಿಮೆ ಪ್ರಮಾಣದಲ್ಲಿ. ಸೊ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದೆಲ್ಲ ಹಾಕಿದ ನಂತರ ಇವಾಗ ಕುಕ್ಕರನ್ನು ಮುಚ್ಚಿದ್ದೇನೆ. ನಾನು ಹೇಳಿದೆ ನಿಮಗೆ, ಅದೇ ವಿಷಲ್ ಎಷ್ಟು 2ರಿಂದ 3 ವಿಷಲ್ ಆಗಲಿ. ಸೊ ಅದು ಆಗೋವರೆಗೆ ಸಪ್ರೇಟಾಗಿ ಒಗ್ಗರಣೆಗೆ ಕಟ್ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ ಮೆಣಸಿನ್ಕಾಯಿ, ಈರುಳ್ಳಿ ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಅದಲ್ಲದೆ ಸ್ವಲ್ಪ ಹುಣಸೆಹಣ್ಣು ನೋಡಿ, ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಬೇಡ. ಯಾಕೆಂದರೆ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪನೇ ಸಾಕು. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೆನೆಲಿಕ್ಕೆ ಬಿಡೋಣ. ಹುಣಸೆಹಣ್ಣಿನ ರಸ ನೆನಿಬೇಕು. ಸೊ ಅದಾದ ನಂತರ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಈರುಳ್ಳಿ ಇವೆಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ನೆಂದಿದೆ. ಅದನ್ನು ಕೂಡ ಚೆನ್ನಾಗಿ ಹುಣಸೆಹಣ್ಣಿನ ರಸವನ್ನು ಸ್ವಲ್ಪ ಚೆನ್ನಾಗಿ ರಸ ಬಿಡೋ ರೀತಿಯಲ್ಲಿ ಕೈಯೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ. ಈ ರಸ ಎಲ್ಲ ಚೆನ್ನಾಗಿ ಬಿಡಬೇಕು, ಅದು ಹುಣಸೆಹಣ್ಣಿನ ರಸ. ಸೊ ಹುಣಸೆಹಣ್ಣು ಕೂಡ ತುಂಬ ಜಾಸ್ತಿ ಕೂಡ ಹಾಕಬಾರ್ದು. ತುಂಬ ಹಾಕಿದ್ರೆ ಟೇಸ್ಟ್ ಇರಲ್ಲ ಅಷ್ಟೊಂದು. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಅದಾದ ನಂತರ ತರಕಾರಿ ಏನು ಇದು ನೀವು ನೋಡ್ತಾ ಇರ್ಬೋದು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಇದಿಷ್ಟನ್ನು ಕೂಡ ಒಗ್ಗರಣೆಗೆ ತಗೊಂಡಿದ್ದೇನೆ ನಾನು. ಗೋಡಂಬಿ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಹಬ್ಬ. ಸೊ ಇವಾಗ ಹುಣಸೆಹಣ್ಣು ರಸ ಕೂಡ ರೆಡಿ ಇದೆ. ಇವಾಗ ಹುಣಸೆಹಣ್ಣಿನ ರಸವನ್ನು ಸಪ್ರೇಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ಕುಕ್ಕರು 3 ವಿಷಲ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡ್ತಾ ಇದ್ರಪ್ಪ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಲರು. ಕ್ಯಾರೆಟು, ಬೀನಿಸು, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಅದರಲ್ಲೂ ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಇದೆ. ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿ ನೀವು. ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸಿಮ್ಮುರಿಯಲ್ಲಿ ಇಡೋಣ. ಮತ್ತು ಇವಾಗ ಕಾಯ್ಲಿಕ್ಕೆ ಅಂದರೆ ಕುದಿಲಿಕ್ಕೆ ಈ ಕಡೆ ಒಗ್ಗರಣೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಸಪ್ರೇಟಾಗಿ ಒಂದು ಪಾತ್ರೆ ಕೂಡ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿದ್ದೀನಲ್ಲ, ಸೊ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಸೊ ಈಗ ಈ ಕೊತ್ತಂಬರಿ ಸೊಪ್ಪು ಹಾಕಿ ಸಿಮ್ಮುರಿಯಲ್ಲಿ ಇದು ಕೂಡ ಕುದೀತಾ ಇರಲಿ. ಈ ಕುದಿಯೋದಕ್ಕೇ ನಾನು ಒಗ್ಗರಣೆಗೆ ಸಪ್ರೇಟಾಗಿ ಒಂದು ಕಡೆ ಎಷ್ಟು ಒಂದು ಚಮಚ 1.5 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಕೂಡ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ, ಸಿಂಪಲಾಗಿ ಸಾಕು. ನೀವು ಎಣ್ಣೆ ಪ್ಲಸ್ ತುಪ್ಪ ಎರಡೂ ಯೂಸ್ ಮಾಡ್ತೀನಿ, ಎರಡನ್ನೂ ಹಾಕ್ಕೊಳ್ಬೋದು. ಒಂದು ವೇಳೆ ಕೆಲವ್ರಿಗೆ ತುಪ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಅಷ್ಟನ್ನೇ ಮಾತ್ರ ಹಾಕ್ಕೊಳ್ಳಿ. ಸೊ ಇದು ಒಳ್ಳೆ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕೂಡ ಕಾದಿದೆ, ಪಾತ್ರೆ ಒಂದು ಕಡೆ ಇಟ್ಟಿದ್ದೀನಿ. ಅದರಲ್ಲಿ ಇವಾಗ ಸಾಸಿವೆ ಹಾಕಿದ್ದೇನೆ. ಅದಕ್ಕೆ ಇವಾಗ ನಾನು ಗೋಡಂಬಿಯನ್ನು ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ, ಸಿಮ್ಮುರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ಫ್ರೈ ಮಾಡಿದ ಮೆಣಸಿನ್ಕಾಯಿ ನಾನು ಅರ್ಧ ಕಟ್ ಮಾಡಿಟ್ಟಿದ್ದೀನಲ್ಲ, ಆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಮತ್ತೆ ನಾನು ಒಣಮೆಣಸನ್ನು ಹಾಕ್ಕೊಳ್ತಿಲ್ಲ. ಸೊ ಅದಲ್ಲದೆ ಇದು ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಕೂಡ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಾನು ಇದಕ್ಕೆ ಕರಿಬೇವು ಹಾಕ್ತಿಲ್ಲ, ಯಾಕಂದರೆ ಕರಿಬೇವು ಇಲ್ಲಿ ಇರಲಿಲ್ಲ. ಸೊ ಮನೇಲಿ ಏನಿದೆಯೋ ಅದಷ್ಟನ್ನು ಹಾಕ್ಕೊಳ್ತೀನಿ. ಕರಿಬೇವು ಅದರಲ್ಲಿ ಫ್ರೆಶ್ ಆಗಿರೋದು ಹಾಕಿದ್ರೆ ಒಳ್ಳೆ ಘಮ ಸಕ್ಕತ್ತಾಗಿರುತ್ತೆ. ಸೊ ಅದು ಇಲ್ಲದೇ ಇರೋದ್ರಿಂದ ಹಾಗೆ ಇದು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಗ್ಗರಣೆ ಇದರಲ್ಲಿ ಸಿಮ್ಮುರಿಯಲ್ಲಿ ಫ್ರೈ ಆಗ್ತಾಯಿದೆ. ಈಗ ಫ್ರೈ ಆಗ್ತಾ ಇರೋದಕ್ಕೆ ನಾನು ಹುಣಸೆಹಣ್ಣಿನ ರಸ ಕಲಿಸ್ಕೊತೀನಲ್ಲ, ಸೊ ಮಿಕ್ಸ್ ಮಾಡಿ ಅದನ್ನು ಒಂದು ಬೌಲಲ್ಲಿ, ಸೊ ಅದನ್ನು ಕೂಡ ಹಾಕಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಅದು ಕೂಡ ಸಿಮ್ಮುರಿಯಲ್ಲಿ ಇಟ್ಕೊಳ್ಬೇಕು. ಜಾಸ್ತಿ ಉರಿಯಬಾರ್ದು. ಜಾಸ್ತಿ ಉರಿಯುತ್ತೆ ಏನಾಗುತ್ತೆ, ಬೇಗ ತಳ ಹತ್ತಿ ಎಲ್ಲವೂ ಕೂಡ ಟೇಸ್ಟೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಸಿಮ್ಮುರಿಯಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸಿಮ್ಮುರಿ ಎಲ್ಲ ಆದ ನಂತರ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಗಳ ಪೌಡರ್ ಕೂಡ ಸಿಗ್ತವೆ. ಸೊ ಅದನ್ನು ನೀವು ಯಾವ ಬ್ರ್ಯಾಂಡ್ ಪೌಡರ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಹಾಗೆಯೇ ನನಗೆ ಯಾವುದು ಬೇಕಾಗಿದೆಯೋ ಆ ಬ್ರ್ಯಾಂಡ್ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಒಂದು 2ರಿಂದ 3 ಚಮಚ ಹಾಕ್ಕೊಳ್ತಾ ಇದ್ದೇನೆ ಬಿಸಿಬೇಳೆಬಾತ್ ಪೌಡ್ರು. ಸೊ ಇದನ್ನು ನಾನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಅದು ಹುಣಸೆಹಣ್ಣಿನ ರಸ ಎಲ್ಲ ಹಾಕಿರೋದ್ರಿಂದ ಈಗ ಚೆನ್ನಾಗಿ ಇದನ್ನು ಕೂಡ ಸಿಮ್ಮುರಿಯಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ರೀತಿ ಕುದಿಸ್ಕೊಂಡ ನಂತರ ಇವಾಗ ಏನು ಕುಕ್ಕರು ಸಿಮ್ಮುರಿಯಲ್ಲಿ ಕಾಯ್ಲಿಕ್ಕೆ ಕುದೀತಾ ಇದೆಯಾ,
ಸೊ ಅದನ್ನು ಅದರ ಜೊತೆಗೇ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಕುಕ್ಕರ್ಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕುಕ್ಕರ್ಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಈ ಕಡೆ ಒಗ್ಗರಣೆದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ಇವಾಗ ಏನು ಕುಕ್ಕರ್ ಈ ಕಡೆ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಹುಣಸೆಹಣ್ಣಿನ ರಸ ಎಷ್ಟು ಘಮ ಘಮ ಅಂತ ಗೊತ್ತಾ ಒಗ್ಗರಣೆಯಲ್ಲಿ. ಒಬ್ಬ ಸಖತ್ತಾಗಿರುತ್ತೆ ಮಾತ್ರ. ಇವಾಗೆಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಒಗ್ಗರಣೆ ಹಾಕಿರೋ ಪಾತ್ರೆಗೇ ಅದನ್ನು ಕೂಡ ಕುಕ್ಕರ್ಗೇ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿಗೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಅಂದರೆ ನೀವು ರೈಸ್ ತರಕಾರಿ ಎಲ್ಲ ಹಾಕಿ ವಿರಲ್ ಹಾಕಿರೋದು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದು ಒಗ್ಗರಣೆ ಈ ಥರ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗುತ್ತೆ. ಬಿಸಿಬೇಳೆಭಾತು ಕೂಡ ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಬೇಕು ಮೀಡಿಯಮ್ ಫ್ಲೇಮಲ್ಲಿ. ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ. ನೋಡಿ, ಬಿಸಿಬೇಳೆಭಾತು ಬೇಕು ಇವಾಗಲೇ ಬೇಕು ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಸಿಂಪಲ್ಲಾಗಿ ಇಷ್ಟನ್ನು ಮಾಡ್ಕೊಂಡಿದ್ದೇನೆ. ಅದು ನೀವು ನೋಡ್ತಾ ಇರ್ಬೋದು. ಈ ರೀತಿ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡ್ಬೋದು. ಅದಲ್ಲದೆ ನನಗೆ ಇನ್ನೊಂದು ಏನಂದರೆ, ಇಲ್ಲಿ ಬೂಂದಿ ಸಿಗಲಿಲ್ಲ ನನಗೆ. ಸೊ ಬೂಂದಿ ಇಲ್ಲದಿರೋದ್ರಿಂದ ನಿಮಗೆ ಏನಾದರೂ ಮನೆಯಲ್ಲಿ ಅದು ಹೊರಗಡೆ ಹೋದ ಬೂಂದಿ ಅಂತ ಹೇಳಿದ್ರೆ ಆ ಖಾರ ಇರುವಂಥ ಬೂಂದಿ, ಗುಳಿಗೆ ಖಾರ ಅಂತ ಹೇಳ್ತಾರೆ, ಅದನ್ನು ತೊಗೊಂಡು ಬಂದು ಈ ಬಿಸಿಬೇಳೆಭಾತು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನೇ ಟೇಸ್ಟ್ ಮಾಡಿದ್ದೀನಿ. ನಂದು ವೀಡಿಯೋ ಮಾಡುವಾಗ ನನ್ನ ಮುಖ ನೋಡಲಿಕ್ಕೆ ನನಗೆ ಒಂದು ಸ್ವಲ್ಪ ಹೆಸಿಟೇಟ್ ಮಾಡ್ಕೋತಾ ಇದ್ದೆ. ಬಟ್ ಟ್ರೈ ಮಾಡಿದ್ದೀನಿ ಹೇಗಿದೆಯೋ ಅಂದರೆ ನನ್ನ ವೀಡಿಯೋನ ನಾನು ಮಾಡ್ಕೊಳ್ಳುವಾಗ. ಸೊ ಹಾಗಾಗಿ ನಾನು ಮಾಡಿರೋಂಥ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಲ್ಲದೆ ನಾನು ಟೇಸ್ಟ್ ಮಾಡುವಾಗ ಅದರ ಸ್ವಾದಿಷ್ಟ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ತಿಂತಿದ್ರೆ ಬಾಯಲ್ಲಿ ಕಡಲೆ ಬೀಜ, ತರಕಾರಿ, ಅದಲ್ಲದೆ ಹುಣಸೆಹಣ್ಣಿನ ರಸ ಎಲ್ಲ ಒಗ್ಗರಣೆಯಲ್ಲಿ ಬೆಂದಿರೋವಂಥ ಎಲ್ಲವೂ ಕೂಡ ಭಾಳ ಸಖತ್ತಾಗಿರುತ್ತೆ. ಅದಲ್ಲದೆ ಗೋಡಂಬಿ ಜೊತೆಗೆ ಗೋಡಂಬಿ ಪ್ಲಸ್ ಕಡಲೆ ಬೀಜ ಒಂದೊಂದು ತುತ್ತಿಗೂ ಅದು ಇರ್ತಾಯಿದ್ರೆ ಇನ್ನೂ ತಿಂತಿರಬೇಕು ಅನ್ನಿಸೋ ಅಷ್ಟು ಟೇಸ್ಟ್ ಇರ್ತಿತ್ತು. ಸೊ ಅದಲ್ಲದೆ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ನನ್ನದೇ ವೀಡಿಯೋನ ಮಾಡಿದ್ದೇನೆ, ಟೇಸ್ಟ್ ಮಾಡಿದ್ದೇನೆ. ಸೊ ನಿಮಗೂ ಕೂಡ ಇಷ್ಟ ಆಗಬಹುದು. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ರೆಸಿಪಿಯನ್ನು ಮನೇಲಿ ಏನಿದೆಯೋ ಅದೇ ಸಿಂಪಲ್ ಮೆಥಡಲ್ಲಿ ಮಾಡಿದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಖಂಡಿತ ಕಮೆಂಟ್ ಮಾಡಿ. ಸೊ ಹೆಚ್ಚು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಎಲ್ಲರೂ, ಹಾಗೂ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ. ಗುಡ್ ಲಕ್. ಬಾಯ್. Done.